ಹಲೋ ಎಲ್ಲರಿಗೂ, ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ಎಷ್ಟೇ ಜನ್ರೇಷನ್ ಚೇಂಜ್ ಆದರೂ ಮತ್ತು ಎಷ್ಟೇ ಮನುಷ್ಯರ ಮನಸ್ತತ್ವ ಬದಲಾದರೂ ಸಹ ಶನಿವಾರ ಬಂತು ಅಂದರೆ ರಾಮನ ಬಂಟ ಆಗಿರುವ ಆಂಜನೇಯ ಸ್ವಾಮಿ ದರ್ಶನ ಪಡೆಯದೆ ಯಾರೂ ಇರಲ್ಲ. ಏಕೆಂದರೆ ಆಂಜನೇಯ ಸ್ವಾಮಿ ಹೆಸರು ನೆನೆದ್ರೇ ನಮ್ಮ ಮನಸ್ಸಲ್ಲಿ ಎಷ್ಟೋ ಧೈರ್ಯವನ್ನು ನಮಗೆ ಕೊಡುತ್ತೆ. ಅನೇಕ ದೇವಾಲಯಗಳಲ್ಲಿ ನಾವು ಆಂಜನೇಯ ಸ್ವಾಮಿದು ದೊಡ್ಡ ದೊಡ್ಡ ವಿಗ್ರಹಗಳನ್ನ ನೋಡ್ತೀವಿ. ಅದೇ ರೀತಿ ನಾವು ಇವತ್ತು ಹೋಗ್ತಾ ಇರೋ ದೇವಾಲಯ ಬಂದು ನಮ್ಮ ವಿಶ್ವದಲ್ಲೇ ಅತಿ ಎತ್ತರದ ಅಂದರೆ 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ಮೂರ್ತಿನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಇದು ಕುಣಿಗಲ್ಲಲ್ಲಿರುವ ಬಿದನಗೆರೆ ಅನ್ನೋ ಊರಲ್ಲಿ ಇದೆ. ಈ ದೇವಾಲಯಕ್ಕೆ ಕುಣಿಗಲ್ಲಿಂದ ಬರೀ 6 ಕಿಲೋಮೀಟರ್ ದೂರದಲ್ಲಿ ಇದೆ. ನಮ್ಮ ಚಾನಲಲ್ಲಿ ಇದು 50ನೇ ವಿಡಿಯೋ. ಇಷ್ಟು ದಿನ ನಮ್ಮ ಚಾನಲ್ಗೆ ನೀವು ತುಂಬಾ ಸಪೋರ್ಟ್ ಮಾಡಿದ್ದೀರಾ, ತುಂಬ ಧನ್ಯವಾದಗಳು. ಮತ್ತು ತುಂಬ ಕಮೆಂಟ್ಸ್ ಸಹ ಕೊಟ್ಟಿದ್ದೀರಾ. ನಾನು ಆದಷ್ಟು ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈಯನ್ನು ಸಹ ಮಾಡಿದ್ದೀನಿ. ಇನ್ ಕೇಸ್ ಯಾವುದನ್ನ ಕಮೆಂಟ್ಸ್ಗೆ ನಾನು ರಿಪ್ಲೈಯನ್ನು ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನಿಮ್ಮ ಎಲ್ಲರ ಸಪೋರ್ಟ್ ಇದೇ ರೀತಿ ಇರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇದು 50ನೇ ವಿಡಿಯೋ ಆಗಿರೋದ್ರಿಂದ ನಾವು ಈ ವಿಡಿಯೋದಿಂದ ಹೊಸ ಅಪ್ಡೇಟ್ನ ತಗೊಂಡು ಬರ್ತಾ ಇದ್ವಿ. ಅದು ಏನು ಅಂತ ಅಂದರೆ, ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಬಸ್ ಬಜೆಟ್ ಮತ್ತು ಬಸ್ ರೂಟ್ ಜೊತೆಗೇನೆ ಟ್ರೈನ್ ಬಜೆಟ್ ಮತ್ತು ಟ್ರೈನ್ಗೆ ಟೈಮಿಂಗ್ಸ್ ಯಾವ ರೀತಿ ಇರುತ್ತೆ ಮತ್ತು ರೂಟು ಅದರದ್ದು ಫೇರ್ ಎಷ್ಟಾಗುತ್ತೆ ಅಂದ್ಬಿಟ್ಟು ಫುಲ್ ಡೀಟೇಲ್ಡಾಗಿ ನಾವು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕೆ ಅಂದರೆ ತುಂಬ ಜನ ಟ್ರೈನಲ್ಲಿ ಟ್ರಾವೆಲ್ ಮಾಡೋರು ಇರ್ತಾರೆ. ಅವರಿಗೆ ನಮ್ಮ ವಿಡಿಯೋದಲ್ಲಿ ಅಷ್ಟೊಂದು ಪ್ರಾಪರಾಗಿ ಇನ್ಫಾರ್ಮೇಷನ್ ಸಿಗ್ತಾ ಇರಲಿಲ್ಲ ಇಷ್ಟು ದಿನ. ಅದರಿಂದ ನಾವು ಟ್ರೈನ್ಗೆ ಹೋಗೋರಿಗೆ ಸಹ ನಾವು ಇನ್ಮೇಲೆ ಅಪ್ಡೇಟ್ನ ಕೊಡ್ತೀವಿ. ನಾವು ನಿಮ್ಮಿಂದ ಬಯಸೋದು ಒಂದೇನೆ, ನೀವು ಬಸ್ಸಲ್ಲಾದರೂ ಹೋಗಿ ಇಲ್ಲಾಂದರೆ ಟ್ರೈನಲ್ಲಾದರೂ ಹೋಗಿ ನೀವು ನಮ್ಮ ಕರ್ನಾಟಕದ ಸೊಬಗನ್ನು ನಿಮ್ಮ ಕಣ್ತುಂಬ ನೋಡಬೇಕು ಅಂತ ನಾವು ನಿಮ್ಮಿಂದ ಕೇಳ್ಕೊತಾ ಇದ್ದೀವಿ. ಇವಾಗ ಬಸ್ಸಲ್ಲಿ ಯಾವ ರೀತಿ ಈ ಪಂಚಮುಖಿ ಆಂಜನೇಯ ದೇವಾಲಯನ ರೀಚ್ ಆಗೋದು ಅಂತ ನೋಡೋಣ. ಬೆಂಗಳೂರಿಂದ ಹೋಗೋದಕ್ಕೆ ಬೆಂಗಳೂರು ಟರ್ಮಿನಲ್ 2 ಅಲ್ಲಿ ಕುಣಿಗಲ್ಗೆ ಹೋಗೋ ಬಸ್ಸಸ್ಸು ಸಿಗುತ್ತೆ. ಬಸ್ಸಲ್ಲಿ ಕುಣಿಗಲ್ಗೆ 72 ಕಿಲೋಮೀಟರ್ಸ್ ಇರುತ್ತೆ. ಬಸ್ ಚಾರ್ಜು ಒಬ್ಬರಿಗೆ 91 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಬಸ್ಸಲ್ಲಿ 2.5 ಅವರ್ ಜರ್ನಿ ಇರುತ್ತೆ. ಬೆಂಗಳೂರಿಂದ ಕುಣಿಗಲ್ಗೆ ರೀಚ್ ಆಗೋಕ್ಕಿಂತ ಮುಂಚೆನೇ 4 ಕಿಲೋಮೀಟರ್ ಹಿಂದೆ ನಮಗೆ ಬಿದನಗೆರೆ ಅನ್ನೋ ಊರು ಸಿಗುತ್ತೆ. ಆದರೆ ನಾವು KSRTC ಬಸ್ಸಲ್ಲಿ ಹೋಗೋದ್ರಿಂದ ನಮಗೆ ಆ ಊರಲ್ಲಿ ಸ್ಟಾಪ್ ಕೊಡಲ್ಲ. ಅದರಿಂದ ನಾವು ಕುಣಿಗಲ್ಗೆ ರೀಚ್ ಆಗಿಬಿಟ್ಟು ಅಲ್ಲಿಂದ ಆಚೆ ಬಂದರೆ ನಮಗೆ ಶೇರಿಂಗ್ ಆಟೋಸು ಸಿಗುತ್ತೆ. ಶೇರಿಂಗ್ ಆಟೋಸಲ್ಲಿ ಒಬ್ಬರಿಗೆ ಈ ದೇವಾಲಯನ ರೀಚ್ ಆಗೋದಕ್ಕೆ ಆಟೋದಲ್ಲಿ 30 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಇನ್ ಕೇಸ್ ನೀವು ಆಟೋದಲ್ಲಿ ಹೋಗಲ್ಲ, ಬಸ್ಸಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ರೆ ಕುಣಿಗಲ್ಲಿಂದ ನೆಲಮಂಗಲ ಕಡೆಗೆ ಹೋಗೋ ಬಸ್ಸಸ್ಸು ಇರುತ್ತೆ. ನೆಲಮಂಗಲಗೆ ಹೋಗೋ ಬಸ್ನ ನೀವು ಹತ್ಕೊಂಡ್ರಿ ಅಂದರೆ ಬಿದನಗೆರೆ ಅನ್ನೋ ಊರು ಬರುತ್ತೆ. ಬಿದನಗೆರೆ ಊರ ಹತ್ರ ನಾವು ಇಳ್ಕೋಬಾರ್ದು, ಬಿದನಗೆರೆ ದೇವಸ್ಥಾನ ಅಂತ ಹೇಳ್ಕೊಂಡ್ರೆ ಈ ಆಂಜನೇಯ ದೇವಸ್ಥಾನಕ್ಕೆ ಹೋಗೋ ದ್ವಾರದ ಹತ್ರ ಸ್ಟಾಪ್ ಮಾಡ್ತಾರೆ. ಅಲ್ಲಿಂದ ನೀವು ಈ ದೇವಾಲಯಕ್ಕೆ ಹೋಗೋದಕ್ಕೆ 2 ಕಿಲೋಮೀಟರು ನೀವು ನಡ್ಕೊಂಡು ಹೋಗ್ಬೋದು. ಇಲ್ಲ ಅಂತ ಅಂದರೆ ಆಟೋಗಳು ಬರ್ತಾ ಇರುತ್ತೆ, ನೀವು ಆಟೋದಲ್ಲಿ ಸಹ ಹೋಗ್ಬೋದು. ದ್ವಾರದ ಹತ್ರದಿಂದ ಈ ದೇವಾಲಯಕ್ಕೆ ಹೋಗೋದಕ್ಕೆ 2 ಕಿಲೋಮೀಟರ್ಸ್ ಇರುತ್ತೆ. ಈ 2 ಕಿಲೋಮೀಟರ್ಸ್ ನೀವು ನಡ್ಕೊಂಡಾದರೂ ಹೋಗ್ಬೋದು, ಇಲ್ಲ ಅಂತ ಅಂದರೆ ಶೇರಿಂಗ್ ಆಟೋಸ್ ಬರುತ್ತೆ, ಅದರಲ್ಲಿ ನೀವು ಒಳಗಡೆ ಹೋಗ್ಬೋದು. ಈ ಆಟೋದಲ್ಲಿ ಒಬ್ಬರಿಗೆ 10 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನೀವು ಲೋ ಬಜೆಟಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ರೆ ನೀವು ಟ್ರೈನ್ನ ಪ್ರಿಫರ್ ಮಾಡೋದಾದರೆ ನಿಮಗೆ ಟ್ರೈನ್ ಟೈಮಿಂಗ್ಸ್ ಮತ್ತು ಟ್ರೈನ್ ಚಾರ್ಜಸ್ ಈ ರೀತಿ ಇರುತ್ತೆ. KSR ಬೆಂಗಳೂರು ರೈಲ್ವೆ ಸ್ಟೇಷನಿಂದ ಹೋಗೋ ಟ್ರೈನ್ ಬಂದು 9:55ಗೆ ಇರುತ್ತೆ. ಇದು ಬೆಂಗಳೂರು ಹಾಸನ್ ಮೆಮು ಸ್ಪೆಷಲ್ಲು. ಈ ಟ್ರೈನ್ ನಂಬರ್ ಬಂದು 06583. ಈ ಟ್ರೈನ್ ಡೈಲಿ ಇರುತ್ತೆ, ಬಟ್ ಎಕ್ಸೆಪ್ಟ್ ಸಂಡೇ ಮಾತ್ರ ಇರಲ್ಲ. ಈ ಟ್ರೈನ್ ಬೆಂಗಳೂರು ಯಶವಂತಪುರ ನೆಲಮಂಗಲ ರೂಟಲ್ಲಿ ಕುಣಿಗಲ್ಗೆ ಹೋಗುತ್ತೆ. ಈ ಟ್ರೈನಲ್ಲಿ ಬರೀ 20 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಕುಣಿಗಲ್ಗೆ ಹೋಗೋದಕ್ಕೆ 9:55ಗೆ ಬೆಂಗಳೂರು ಬಿಟ್ಟರೆ ಈ ಟ್ರೈನು 11:14ಗೆ ಕುಣಿಗಲ್ನ ರೀಚ್ ಆಗುತ್ತೆ. ಯಶವಂತಪುರದಿಂದ ನೋಡೋದಾದರೆ ಟ್ರೈನ್ ನಂಬರ್ 11311 ಹಾಸನ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಈ ಟ್ರೈನ್ ಟೈಮಿಂಗ್ಸ್ ನೋಡೋದಾದರೆ 7:15ಗೆ ಡೈಲಿ ಈ ಟ್ರೈನು ಯಶವಂತಪುರದಿಂದ ಹೊರಡುತ್ತೆ. ಈ ಟ್ರೈನಲ್ಲಿ ಒಬ್ಬರಿಗೆ 40 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಕುಣಿಗಲ್ಗೆ ನಾವು ಡೈಲಿ ರನ್ಸ್ ಆಗೋ
ಈ ಟ್ರೈನು ಕುಣಿಗಲ್ನ 8:05 ಅಷ್ಟರಲ್ಲಿ ರೀಚ್ ಆಗುತ್ತೆ. ಕುಣಿಗಲ್ ರೈಲ್ವೆ ಸ್ಟೇಷನ್ನ ರೀಚ್ ಆದಮೇಲೆ ನೀವು ಬಸ್ ಸ್ಟಾಪ್ಗೆ 2.5 ಕಿಲೋಮೀಟರ್ಸ್ ಇರುತ್ತೆ. ನೀವು ಕುಣಿಗಲ್ ರೈಲ್ವೆ ಸ್ಟೇಷನ್ ಇಳ್ಕೊಂಡು ಬಸ್ ಸ್ಟಾಪ್ಗೆ ಬರೋ ನೆಸಸ್ಸಿರಲ್ಲ. ರೈಲ್ವೆ ಸ್ಟೇಷನ್ನಲ್ಲೇ ನಿಮಗೆ ಶೇರ್ ಆಟೋ ಸಿಗುತ್ತೆ. ಈ ಟೆಂಪಲ್ಗೆ ಹೋಗೋದಕ್ಕೆ ಶೇರ್ ಆಟೋದಲ್ಲಿ ಒಬ್ಬರಿಗೆ 30 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ನಾವು ಈ ದೇವಾಲಯಕ್ಕೆ ರೀಚ್ ಆದಮೇಲೆ ಮೊದಲು ನಾವು ಗರ್ಭಗುಡಿಯಲ್ಲಿ ಇರುವ ಶ್ರೀ ಸತ್ಯಶನೀಶ್ವರ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿನ ದರ್ಶನ ಪಡ್ಕೋಬೇಕು. ಈ ದೇವಾಲಯದಲ್ಲಿ ನಾವು ಸತ್ಯಶನೀಶ್ವರನ ದರ್ಶನ ಪಡ್ಕೊಳಕ್ಕಿಂತ ಮುಂಚೆ ಈ ದೇವಾಲಯದ ಸುತ್ತಲೂ ಇರುವ ನವಗ್ರಹಗಳನ್ನು ನಾವಿಲ್ಲಿ ನೋಡ್ತೀವಿ. ಈ ದೇವಾಲಯದಲ್ಲಿ ವಿಶೇಷವೆಂದರೆ ಇಲ್ಲಿರುವ ನವಗ್ರಹಗಳು ಸತಿ ಸಮೇತವಾಗಿ ಇರೋದನ್ನು ನಾವಿಲ್ಲಿ ನೋಡ್ತೀವಿ. ಈ ಸತ್ಯಶನೀಶ್ವರನಿಗೆ ಶನಿವಾರ ದಿನಗಳಲ್ಲಿ ಎಳ್ಳೆಣ್ಣೆಯಿಂದ ಪೂಜೆಯನ್ನು ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ನಮ್ಮ ಕಷ್ಟಗಳು ಮತ್ತು ನಮ್ಮ ದೋಷಗಳು ಪರಿಹಾರ ಆಗುತ್ತೆ ಅಂತ ಇಲ್ಲಿ ಬರುವ ಭಕ್ತಾದಿಗಳ ನಂಬಿಕೆ. ಈ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕಿಂತ ಮುಂಚೆ ಮೊದಲು ಈ ದೇವಾಲಯ ಚಿಕ್ಕದಾದ ಹುತ್ತವಾಗಿ ಇತ್ತು. ಆ ಹುತ್ತಗೆ ದಿನವೂ ಪೂಜೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ರು. ಆ ಹುತ್ತಗೆ ತೆಂಗಿನ ಗರಿಯಿಂದ ಚಪ್ರವನ್ನು ಹಾಕಿ ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಈ ದೇವಾಲಯ ಇಷ್ಟು ದೊಡ್ಡದಾಗಿ ಕಟ್ಟಿದ್ದು ಈಗ ಸುಮಾರು 10 ವರ್ಷಗಳ ಹಿಂದೆ. ಇಲ್ಲಿರುವ ಆಂಜನೇಯ ಸ್ವಾಮಿನ ದರ್ಶನ ಪಡ್ಕೊಂಡು ಪಕ್ಕದಲ್ಲೇ ಇರುವ 161 ಅಡಿ ಎತ್ತರದ ಆಂಜನೇಯ ಸ್ವಾಮಿ ವಿಗ್ರಹವನ್ನು ನೋಡೋದಕ್ಕೆ ಇಲ್ಲಿ ಒಬ್ಬರಿಗೆ 10 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಮೇಲೆ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗಿ ದೇವರದು ಪಾದವನ್ನು ಮುಟ್ಟಿ ನಾವು ಬರ್ಬೋದು. ಈ ದೇವಾಲಯದಲ್ಲಿ ಶ್ರೀ ಸತ್ಯಶನೀಶ್ವರ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿಯನ್ನು ದರ್ಶನ ಪಡ್ಕೊಂಡು ಇಲ್ಲಿರುವ ಗೋಶಾಲೆಯಲ್ಲಿ ನಾವು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡ್ಬೋದು. ಈ ದೇವಾಲಯದ ಒಳಗಡೆ ನಾವು ದಾಸೋಹ ಭವನವನ್ನು ನೋಡ್ತೀವಿ. ಇಲ್ಲಿ ಮಧ್ಯಾಹ್ನ 12:30ಯಿಂದ 3 ಗಂಟೆವರೆಗೂ ಅನ್ನದಾನ ನಡೀತಾ ಇರುತ್ತೆ. ಈ ದೇವಾಲಯದ ಒಳಗಡೆನೆ ನಾವು ಸ್ಟೇ ಆಗೋದಕ್ಕೆ ರೂಮ್ ಫೆಸಿಲಿಟೀಸು ಇರುತ್ತೆ. ದೇವಾಲಯದ ಆಚೆ ನಾವು ಹೋಮಗುಂಡಗಳನ್ನ ನೋಡ್ತೀವಿ. ಇಲ್ಲಿ ಅನೇಕ ಪರಿಹಾರಗಳನ್ನು ಮಾಡಿಕೊಡ್ತಾರೆ. ನೀವು ಈ ದೇವಾಲಯವನ್ನು ನೋಡಿಕೊಂಡು ಇನ್ನೂ ಟೈಮ್ ಇದೆ ಅಂತ ಅಂದರೆ ನೀವು ಇಲ್ಲಿಂದ ಹತ್ರ ಇರುವ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಾಲಯ ಮತ್ತು ಆದಿಚುಂಚನಗಿರಿನ ನೋಡಿಕೊಂಡು ನೀವು ರಿಟರ್ನ್ ಬೆಂಗಳೂರಿಗೆ ಹೋಗ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.